ನೋಡಿ, ನಮ್ಮೆಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳು ನಿಮ್ಮ ಮೊದಲನೇ ಅಧ್ಯಾಯ ವರ್ಗ ಮತ್ತು ಘನದ ಮೇಲೆ ಮುಂದುವರೆದಿರ್ತಕ್ಕಂಥ ಭಾಗ ಏನಿದೆ ಅನ್ನೋದನ್ನು ನೋಡ್ರಿ. ಈ ಒಂದು ವಿಡಿಯೋದಲ್ಲಿ ನಾವೀಗ ಘನಮೂಲಗಳು ಅಂದರೆ ಏನಂತ ತಿಳ್ಕೊಬೇಕಾಗಿದೆ. ಈ ಘನಮೂಲ ನಿಮ್ಗೆ ಘನಸಂಖ್ಯೆ ಅಂದರೆ ಗೊತ್ತು. ಈಗ 2 ಅಂತಕ್ಕಂಥ ಸಂಖ್ಯೆ ಐತೆ ತಿಳ್ಕೊಡ್ರಿ. ಇದ್ರ ಘನ ತಗೋಬೇಕು ಅಂದ್ರೆ ಘಾತ ಎಷ್ಟು ಮಾಡ್ತೀವಿ? 3 ಮಾಡ್ತೀವಿ. 2ಅನ್ನು ಎಷ್ಟು ಸಲ ಗುಣಿಸ್ತೀರಿ? 3 ಸಲ ಗುಣಿಸ್ತೀರಿ, 8 ಬರ್ತೈತಿ. 2ರ ಘನ ಎಷ್ಟು? 8. 8 ಅಂತಕ್ಕಂಥ ಸಂಖ್ಯೆಯನ್ನು ಪಡಿಲಿಕ್ಕೆ 2 ಮೂಲ ಸಂಖ್ಯೆ ನಮಗೆ, ಆ ಘನ ಸಂಖ್ಯೆಯನ್ನು ಪಡಿಲಿಕ್ಕೆ. ಅದಕ್ಕೆ 8ರ ಘನಮೂಲ, ಇಲ್ಲಿ ನೋಡ್ರಿ ಮೂಲ ಚಿಹ್ನೆ ಇದೆ. 8ರ ಘನಮೂಲ ಎಷ್ಟು ಅಂತ ಹೇಳ್ತೀವಿ ಅಂದ್ರೆ 2. ತಿಳಿತು? ಹಂಗೆ ಇನ್ನೊಂದು ಉದಾಹರಣೆ ನೋಡಿ. 5ರ ಘನ ಎಷ್ಟು? 125. 5ರ ಘನ ಎಷ್ಟು? 125. ಆ 125 ಘನಸಂಖ್ಯೆ ಪಡ್ಯಾಕ ಮೂಲ ಯಾವುದೈತಿ ನೋಡ್ರಿ? ಘನಮೂಲ. ಮೂಲ ಯಾವುದೈತಿ? ಮೂಲ ಸಂಖ್ಯೆ ಯಾವುದೈತಿ? 5. ಇಷ್ಟ ಐತೆ. ಅದ್ರ ಘನಸಂಖ್ಯೆಯ ವಿರುದ್ಧ ತೊಗೋಬೇಕು. ಇಷ್ಟು ವಿರುದ್ಧ ತೊಗೋಬೇಕು ಅನ್ನೋದು ಅಷ್ಟೇ ನೆನಪಿಲಾಗಿರಲಿ. ಯಾವ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ 3 ಸಲ ಗುಣಿಸಿದಾಗ ಕೊಟ್ಟ ಸಂಖ್ಯೆ ಸಿಗುತ್ತದೆಯೋ ನೋಡ್ರಿ. 2 ಇದನ್ನು 3 ಸಲ ಗುಣಿಸಿದಾಗ 8 ಸಿಗ್ತದೆ. ಮೂಲ ಸಂಖ್ಯೆ ಇದು ಸಿಗಬೇಕು ಅಂದರೆ ನಾವು 2 ಮೂಲ ಸಂಖ್ಯೆ ಎಲ್ಲ ಸಿಗುತ್ತದೆಯೋ ಆ ಸಂಖ್ಯೆ ಅದರ ಘನಮೂಲ. ಯಾವ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ 3 ಸಲ ಗುಣಿಸಿದಾಗ ಕೊಟ್ಟ ಸಂಖ್ಯೆ ಅಂದರೆ ಇದು 8 ನಿಮ್ಗೆ ಕೊಟ್ಟ ಸಂಖ್ಯೆ ಐತಿ ಕೊಡ್ರಿ. ಇಲ್ಲಿ 125 ಐತಿ ಕೊಡ್ರಿ. ಇದನ್ನು 3 ಸಲ 5ರಿಂದ ಗುಣಿಸಿದಾಗ ಸಿಗ್ತದೆ. 5 ಅನ್ನೋದು ಮೂಲ ಸಂಖ್ಯೆ. ಅದಕ್ಕೆ 125ರ ಮೂಲ ಎಷ್ಟು ಅಂತ ಹೇಳ್ತೇವೆ ನಾವು? 5 ಅಂತ ಹೇಳ್ತೇವೆ. ಇಲ್ಲಿ ಘನಮೂಲದ ಚಿಹ್ನೆ ನೆನ್ಪಿಟ್ಕೋರಿ. ಇದು ಘನಮೂಲದ ಚಿಹ್ನೆ. ಇಲ್ಲಿ ಒಳಗೆ ಯಾವುದೋ ಒಂದು ಸಂಖ್ಯೆ ಇರ್ತದೆ. ಇನ್ನು ವೇರಿಯೇಬಲ್ ಅಂದರೆ ಈ ಚರಾಕ್ಷರದ ರೂಪದೊಳಗೆ ಹೇಳ್ಬೇಕಂದ್ರೆ y=x³ ಆಗಿತ್ತಂದ್ರೆ, y=x³ ಆಗಿದ್ದರೆ x ಎಂಬುದು yನ ಘನಮೂಲವಾಗಿದೆ. ಅದನ್ನು ಸಾಂಕೇತಿಕವಾಗಿ ಹೆಂಗೆ ಬರಿತೀವಿ ಅಂದ್ರೆ ಘನಮೂಲ y=x ಅಂತ ಬರಿತೀವಿ. y=x³ ಆಗಿದ್ದರೆ ಇಲ್ಲೇ ಐತೆ ನೋಡ್ರಿ. 8 2ರ ಘನ ಅದು. 8 ಎಷ್ಟು? 2ರ ಘನ. ಆವಾಗ ಆ 8ರ ಘನಮೂಲ x 2. ಇದನ್ನ ಇಲ್ಲಿ 8ರ ಘನಮೂಲ ಎಷ್ಟು? 2 ಅಂತ ಹೇಳ್ತೀವಿ. ಇಷ್ಟು ಮಾಹಿತಿ ನಿಮ್ಮ ತಲೆಯಲ್ಲಿ ಇರಲಿ. ಈಗ ಘನಮೂಲ a ಇಂಟು b ಇತ್ತಂದ್ರೆ ಅದು a-ಕ್ಕೂ ಹೊಡಿತೈತಿ, b-ಕ್ಕೂ ಹೊಡಿತೈತಿ. ಹಿಂಗೆ ಹೊಡೆದು ನಾವು ಏನು ಮಾಡ್ಬೋದು? ಗುಣಾಕಾರ ಹೊಡ್ಕೋಬೋದು. ಲೆಕ್ಕ ಮಾಡೋದನ್ನ ಬರ್ತೈತೆ ಸಂದರ್ಭ ಇದು. ಘನಮೂಲ a/b ಐತೆ ಅಂದ್ರೆ ಅದನ್ನು ಘನಮೂಲ a ಬಾಗಲೇ ಘನಮೂಲ b ಅಂತಲೂ ಬರೆಯಕ್ಕೆ ಬರ್ತೈತೆ. ಅಲ್ಲಿ ಯಾರು ಸಪ್ಲ ಮಾಡತ್ತೀರಿ? ನಿನಗೇನು ತಲೆ ಕೆಟ್ಟತ್ತೇನೆ? ಹಾಂ, ತಲೆ ಕೆಟ್ಟತ್ತಿಂದ ಸರಿ ಇಲ್ಲ ಏನೋ ನಿನ್ನ ಕೇಳತ್ತೇನೆ. ನಾನ್ಸೆನ್ಸ್. ಇದು ನಿಯಮ ಗೊತ್ತಾಯಿತು. ಘನಮೂಲ a ಇಂಟು b = ಘನಮೂಲ a ಗುಂಡ್ಲೆ ಘನಮೂಲ b. ಆಮೇಲೆ ಘನಮೂಲ a/b ಏನು? ಘನಮೂಲ a ಬಾಗಲೇ ಘನಮೂಲ b ಅಂತ ಬರಲಿಕ್ಕೆ ಬರ್ತದೆ. ಇದೊಂದು ಮಾಹಿತಿ. ಇನ್ನು ಈ ಅವಿಭಾಜ್ಯ ಅಪವರ್ತನದಿಂದ ಒಂದು ಕೊಟ್ಟಿರತಕ್ಕಂಥ ದತ್ತ ಸಂಖ್ಯೆಯ ಘನಮೂಲವನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಇಷ್ಟು ಹೇಳಿದ್ರು ಕೆಲವರು ಸಪ್ಲ ಮಾಡತ್ತೀರಿ ನೋಡ್ರಿ. ಸೈಲೆಂಟಾಗಿ ಕೂಡಬೇಕು. ಅಲ್ಲಿ ಪೆನ್ನಿನ ಸಪ್ಲ ಮಾಡಬೇಡ, ಅಲ್ಲಿ ಕೊಟ್ಟ ಬಡಿಬೇಡ್ರಿ. ನೋಡ್ರಿ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಘನಮೂಲ ಕಂಡುಹಿಡಿಯೋದು. ವರ್ಗಮೂಲ ಹೆಂಗೆ ಕಂಡುಹಿಡಿದೇ ಇರಲ್ಲ ಹಂಗೆ ಇಲ್ಲಿ ಘನಮೂಲನೂ ಕೂಡ ಏನು ಮಾಡ್ತೀವಿ ಅಂದ್ರೆ ನಾವು ಕಂಡುಹಿಡ್ತೀವಿ ಅಪವರ್ತನ ವಿಧಾನದಿಂದ. ಇಲ್ಲಿ ವರ್ಗಮೂಲದೊಳಗೆ 2ರ ಜೋಡಿ ಮಾಡ್ತಿದ್ವಿ. ಇಲ್ಲಿ ಸಮ ಅಪವರ್ತನಗಳು ಎಷ್ಟರ ಜೋಡಿ ಮಾಡಬೇಕು? 3ರ ಜೋಡಿ ಮಾಡಬೇಕು. ಇಲ್ಲಿ ಎಷ್ಟು? 3ರ ಜೋಡಿ. ಸಮ ಅಪವರ್ತನ 3ರ ಜೋಡಿ ಮಾಡಬೇಕು. ನೋಡ್ರಿ, ಮೊದಲನೇ ಸ್ಟೆಪ್ ಸಂಖ್ಯೆಯ ಅವಿಭಾಜ್ಯ ಅಪವರ್ತನ ಮಾಡಬೇಕು. ಆಮೇಲೆ ಒಂದೇ ಅಪವರ್ತನಗಳನ್ನು 3 ಗುಂಪು ಮಾಡಬೇಕು. ಒಂದು ಗುಂಪಿನಾಗೆ ಒಂದು ಬೆಲೆ ತೊಗೋಬೇಕು, ಅದನ್ನ ಗುಣಿಸ್ಬೇಕು. ನಿಮ್ಗೇನು ಸಿಗ್ತೈತಿ ಅಂದರೆ ಘನಮೂಲ ಸಿಗ್ತದೆ. ಅದನ್ನ ಹೆಂಗೆ ಮಾಡೋನು, ಲೆಕ್ಕಾಚಾರ ಮಾಡೋನು ಗೊತ್ತಾಗ್ತದೆ. ಉದಾಹರಣೆಗಳು ಮಾಡೋದ್ರಿಂದ ನಿಮಗೆ ತಿಳಿತೈತಿ. ಲಕ್ಷ ಕೊಡಿ. 64 ಐತಿ ಮೊದಲನೇ ಬೆಲೆ. 64ರದ ನಾವೇನು ಮಾಡ್ಬೇಕಾಗೈತಿ? ಘನಮೂಲವನ್ನು ಕಂಡುಹಿಡಿಬೇಕಾಗೈತಿ. ಅದಕ್ಕೇನು ಮಾಡೋಣ? 64 ಬರ್ಕೊಳ್ಳೋಣ. ಇಲ್ಲಿ ಇದ್ರದ್ದು ಅವಿಭಾಜ್ಯ ಅಪವರ್ತನಗಳನ್ನು ತೆಗೆಯೋಣ. ಮೊದಲು 2ಲೆ ಎಷ್ಟುನೋ? 2 3ಲೆ 6, 2 2ಲೆ 4, ಮೊತ್ತ 2ಲೆ ಭಾಗ ಹೋಗ್ತೈತಿಲ್ಲ. ಇದು 2 1ಲೆ 2, 1 12 12 ಆಗ್ತದೆ. 2 ಎಷ್ಟಲೆ 12, 2 6ಲೆ 12, 2 8ಲೆ 16, 2 4ಲೆ 2, 2ಲೆ 2, 1ಲೆ. ಹೌದು. ಈಗ ನಮ್ಗೆ 64ರ ಘನಮೂಲ ಕಂಡುಹಿಡಿಬೇಕಾಗೈತಿ. 64ರ ಘನಮೂಲ ಕಂಡುಹಿಡಿಬೇಕಾಯ್ತು. ಅದಕ್ಕೆ ಏನು ಮಾಡೋದು? ಇಲ್ಲೇ ಮುಂದೆ ಬರೀತೀನಿ ನೋಡ್ರಿ. 64 ಬರೀ ಎಷ್ಟಪ್ಪ ಅಂತಂದ್ರೆ 2 × 2 × 2 2 ಸಲ ಗುಣಿಸಿದ್ವಿ ನೋಡ್ರಿ. 6 ಸಲ ಆಯ್ತು.
6 ಸಲ ಆಯ್ತು. ಇನ್ನು 3 ಸಲ ಬರ್ರಿ 2 ನೋಡ್ರಿ 6 ಸಲ ಆತನ 64. ಈಗ ನಂಗೆ 64ರ ಘನಮೂಲ ಕಂಡು ಹಿಡಿಬೇಕಾಗೈತಿ. ಅದಕ್ಕೆ ಘನಮೂಲ ಚಿಹ್ನೆ ಹಾಕ್ತೀನಿ ಎಡಕ್ಕೆ. ಘನಮೂಲ 64 ಬರ್ಕೋತೀನಿ. ಬಲಗಡೆನೂ ಏನು ಮಾಡೋನು ಘನಮೂಲ ಚಿಹ್ನೆ ಹಾಕೋನು. ಇಲ್ಲಿ ಘನಮೂಲ ಚಿಹ್ನೆ ಹಾಕ್ಕೊಂಡು ಎಷ್ಟು ಬರಿಬೇಕು ಅಂತಂದ್ರೆ 2 ಗುಂಡ್ಲೆ 2 ಗುಂಡ್ಲೆ 2. ನೆಕ್ಸ್ಟ್ ಮತ್ತು 2 ಗುಂಡ್ಲೆ 2 ಗುಂಡ್ಲೆ 2. ನಿಮಗೇನು ಹೇಳಿತ್ತು 3ರ ಗುಂಪು ಮಾಡ್ಕೋರಿ ಅಂತ ಹೇಳಿತ್ತಿಲ್ಲಿ ಸ್ಟೆಪ್ಸ್ ಹೇಳಿಲ್ಲ ಆಗಲೇ. ಸಂಖ್ಯೆಯ ಅವಿಭಾಜ್ಯ ಅಪವರ್ತನ ಮಾಡಿ. ಅಪವರ್ತನ ಮಾಡಿದ್ದೀವಿ ಮೊದಲನೇ ಸ್ಟೆಪ್ನಾಗ. 2ನೇ ಸ್ಟೆಪ್ನಾಗ ಒಂದೇ ಅಪವರ್ತನಗಳನ್ನು 3ರ ಗುಂಪು ಮಾಡಿ ಅಂತ ಐತಿ. ಈಗ 3 ಗುಂಪು ಸಮ ಅಪವರ್ತನಗಳ ಗುಂಪು 3. ಇದು ಒಂದು ಗುಂಪು ಆಯಿತಾ? 2 2 2. ಇನ್ನೊಂದು ಗುಂಪು 2 2 2. ಅದ್ರಾಗಿಂದ ಒಂದೇ ಸಲ ತೊಗೊಳ್ಳೋದು. ಇಲ್ಲಿ ಒಂದೇ ಸಲ ತೊಗೊಳ್ಳೋದು. ಘನಮೂಲ 64 ಈ ಕಡೆ ಹೆಂಗಿದ್ದಂಗೆ ಬರೀ ನಾವು ಈ ಗುಂಪಿನಾಗಿಂದ 1 2 ತೊಗೋರಿ. ಮುಂದಿನ ಗುಂಪಿನಾಗಿಂದ 1 2 ಹೊರ ತೊಗೋರಿ. 2 ಗುಂಡ್ಲೆ 2 ಅಂದರೆ ಎಷ್ಟು ಬಂತು? 4 ಬಂತಿಲ್ಲ? 64ರ ಘನಮೂಲ ಎಷ್ಟು? 4 ಅಂತಕ್ಕಂಥದ್ದು ತಿಳಿತೈತಿ. ಗೊತ್ತಾತ ಹೆಂಗೆ ಬಂದತ? ಇಂಥವ ಇನ್ನೊಂದಿಷ್ಟು ಲೆಕ್ಕ ಮಾಡ್ತೀನಿ, ಲಕ್ಷ ಕೊಟ್ಟು ನೋಡಿರಿ. ಸರಿ, ನೀವು ಕಚ್ಚಾ ನೋಟ್ಬುಕ್ ತಂದಿರಿನ ನನ್ನ ಜೊತೆ ಮಾಡ್ಕೊತ ಹೋಗೋಕೆ ಆಗ್ಬೋದ ನಿಮ್ಗೆ? ಸರಿ ನೋಡ್ರಿ, ಮುಂದಿನ ಪ್ರಶ್ನೆ 512ರ ಘನಮೂಲವನ್ನು ಕಂಡುಹಿಡಿಬೇಕಾಗೈತಿ. ನನ್ನ ಜೊತೆ ಮಾಡ್ತಾ ಸಾಗ್ಬೇಕೆಲ್ಲರೂ. 512 ಬರ್ಕೋರಿ. ಹಿಂಗೊಂದು ಗೆರೆ ಹೇಳಿರಿ. 512 ನೀಟಾಗಿ ಬರ್ಕೊಂಡು ಪಕ್ಕದಲ್ಲಿ ಒಂದು ಲೈನ್ ಹೇಳ್ಕೊರಿ. 512 ಬರೀರಿ. ಹಿಂಗೊಂದು ಲೈನ್ ಹೇಳಿ. ನಮಗೆ ಅಪವರ್ತನ ತೆಗೆದೈತಿದೆ. 2 ಹಚ್ಚುನು 2 2 4 ಬರತ್ತೀರಿ. 2 4 ಮುಂದೆ ಎಷ್ಟು ಉಳಿತು ನೋಡ್ರಿ? 1 ಉಳಿತು. 11 ಆಯ್ತು. 2 ಎಷ್ಟಲೇ ಹಚ್ತೀರಿ? 2 5 10. ಮುಂದೆ 2 6 12. ಈ ಸ್ಟೆಪ್ ಎಲ್ಲರಿಗೂ ತಿಳಿತು. ಸರಿ, ಇನ್ನು ಮುಂದೆ ಮತ್ತು 2 2 1 2 2 1 ಉಳಿತು. 16 ಆಯ್ತು. 2 ಎಷ್ಟಲೇ? 2 8 16. ಬರದ್ರ? ಸರಿ. 2 6 12. 2 4 8. ಬರೀಬೇಕು. ನನ್ನ ಜೊತೆ ಬರಿತಾ ಇದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಏನೋ ಅರ್ಥ ಆಗಲಿಲ್ಲ ಅಂದ್ರೆ ಕೇಳ್ರಿ, ಸಂಕೋಚ ಪಟ್ಕೋಬೇಡ್ರಿ. 2 3 6, 2 2 4 ಮತ್ತು 2ರಿಂದ ಭಾಗ ಹೋಗ್ತೈತಿ ಇದು. 2 1 2 6 2 8 2 4 2 2 2 1 ಅಂದ್ರೆ 512 2 8 ಸಲ ಐತಿ ಅನಿಸ್ರಲ್ಲಿ. 1 2 3 4 5 6 7 8 9 9 ಸಲ ಐತಿ. 9 ಸಲ ಗುಣಾಕಾರ ಹಾಕಿ ಬರ್ರಿ. 2 ಎಲ್ಲರೂ ಹಿಂಗೆ 9 ಸಲ ಗುಣಾಕಾರ ಹಾಕಿ 2 ಬರೀರಿ. ನಾನು ಕರೆಕ್ಟ್ ಬರ್ದ್ನೋ ಇಲ್ಲ ನೋಡ್ರಿ. 2 9 ಬಾರಿ ಗುಣಾಕಾರ ಹಾಕಿ ಬರೀರಿ. 512 ಇಟ್ಕೊಳ್ರಿ. ನಮಗೆ 512ರದ್ದು ಏನು ಮಾಡ್ಬೇಕಾಗೈತಿ? ಘನಮೂಲ ಕಂಡುಹಿಡಿಬೇಕಾಗೈತಿ, ಹೌದಿಲ್ಲ? ಅದಕ್ಕೆ ಘನಮೂಲ ಚಿಹ್ನೆ ಹಾಕ್ರಿ. ಘನಮೂಲ 512 ಹಾಕಿ ಇಲ್ಲೂ ಬಲಗಡೆನೂ ಚಿಹ್ನೆ ಹಾಕ್ಬೇಕು, ಒಂದ ಕಡೆ ಅಲ್ಲ. ಒಳಗೇನು 9 ಸಲ 2 ಗುಣಾಕಾರ ಮಾಡಿ ಬರೀದೈತಿಲ್ಲ, ಅದನ್ನ ಎಲ್ಲರೂ ಬರೀರಿ, ನಾನು ಬರಿತೀನಿ. 2 9 ಬಾರಿ ಗುಣಾಕಾರ ಮಾಡಿ. ಇನ್ನು ನಮ್ಮ ನಿಯಮ ಏನು ಹೇಳ್ತೈತಿ? ಘನಮೂಲ ಕಂಡು ಹಿಡಿಬೇಕಂದ್ರೆ ಅಕ್ಕಗೌಡ್ರೆ ಏನು ಹೇಳ್ತೈತ್ರಿ? ಸಮ ಅಪವರ್ತನಗಳ 3 ಜೋಡಿ ಗುಂಪು ಮಾಡ್ಕೋಬೇಕು. 3 ಜೋಡಿ ಕಾಣತ್ತದ್ರಾಗ ಗುಂಪು ಮಾಡ್ಕೊಳಕ್ಕೆ ಬರ್ತೈತಿಲ್ಲ? ಸರಿ, ಇದು 1ನೇ ಗುಂಪು. ಅಂಡರ್ಲೈನ್ ಮಾಡಲ? 1ನೇ ಗುಂಪು. ಇಂಥವೇನ 8 ಗುಂಪು ಆಗ್ತಾವೆ, ಇನ್ನು 2 ಆಗ್ತಾವೆ. 1 ಗುಂಪಿನಾಗಿಂದ ಹೊರಗೆ ಒಂದೇ ಸಂಖ್ಯೆ ತೊಗೋಬೇಕೋ 2 ತೊಗೋಬೇಕೋ? ಅದು ನನಗೆ ಒಂದೇ ತೊಗೋಬೇಕಲ್ಲ. ಹಾಂ, ಈಗ 2 ಗುಂಡ್ಲೆ 2 ಗುಂಡ್ಲೆ 2 ಐತಿಲ್ಲ, ಅದ್ರಾಗಿಂದ 2 ಅಂತ ತೊಗೋತೀನಿ. ಇದನ್ನು ತೊಗೊಂಡ ನಂತರ ಘನಮೂಲ ತೊಗೊಂಡ್ರಿ ಅಂದಂಗೆ ಅದನ್ನು ಮತ್ತೆ ಮೂಲ ಚಿಹ್ನೆ ಹಾಕೋದಿಲ್ಲ. ಇಲ್ಲಿ ತಿಳಿತಾ? ಇನ್ನು ಮೂಲ ಚಿಹ್ನೆ ಹಾಕೋದಿಲ್ಲ. ಇನ್ನು ಮತ್ತೆ 2 ಮತ್ತೆ 2 ಈ ಕಡೆ ಹಾಕಬೇಕು. ಎಡಕ್ಕೆ ಏನೈತಿಲ್ಲ ಹಾಕ್ಬೇಕು ನೋಡ್ರಿ. ಘನಮೂಲ 512 ಇಕ್ಕೊಟ್ಟು 2 ಗುಂಡ್ಲೆ 2 4, 4 ಗುಂಡ್ಲೆ 2 ಎಷ್ಟು? 8. 2 4, 4 8 ಅಂದ್ರೆ 512ರ ಘನಮೂಲ ಎಷ್ಟು ಅಂದಂಗೆ ಆಯ್ತು? 8 ಅಂದಂಗೆ ಆತೋ ಇಲ್ಲ? ತಿಳಿತಲ್ಲ ಎಲ್ಲರಿಗೂ? ಸರಿ, ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ.
ಇನ್ನು ಬರೆಯತ್ತೀರಿ ಬರೆಯಕತ್ತೀರ ಬರ್ಕೋರಿ ಯಾರು ಏನಮ್ಮ ಇಲ್ಲ ಈಗ ನಾನು ಬಿಡಿಸ್ತಾ ಹೋಗ್ತೀನಿ ಅದ್ರ ಜೊತೆನೇ ಬರ್ಕೋತ ಹೋಗ್ಬಿಟ್ರಿ ಆಮೇಲೆ ಕೊಡ್ತೀನಿ ಮುಂದಿನ ಪ್ರಶ್ನೆ 729 729 ಅಪವರ್ತನಗಳನ್ನು ತಗೊಳ್ಳೋಣ ಮೊದಲು ಎರಡಲೇ ಭಾಗ ಹೋಗಂಗಿಲ್ಲ ಇದು ಏನು ಹೋಗತ್ತೆ ಬಿಡಿಸ್ತಾಂದಾಗ 9 ಇರಲಿ ಹೆಂಗೆ ಹೋಗತ್ತೆ ಹೋಗೋದಿಲ್ಲ ಹಾಂ 3ಲೇ ಹೋಗತ್ತೆ 3 ಎಷ್ಟಲೇ ಹಚ್ಚನು 3 2 6 1 ಉಳಿತು 12 ಆತು 3 2 6 ಆಗೈತಿ 1 12 ಆತ ಮತ್ತು 3 ಏನಾತಿರಲ್ಲ ಇನ್ನು 3 ಮತ್ತೆ 3 ಹೋಗತ್ತಿಲ್ಲ 3 ಎಷ್ಟಲೇ 24 3 8 24 3 1 3 ಮತ್ತೆ 3ರಿಂದ ಭಾಗ ಹೋಗ್ತದೆ 3 2 6 2 ಉಳಿತು 21 ಆತು 3 1 21 ಮತ್ತೆ 3 ಹೋಗತಿ 3 ಎಷ್ಟಲೇ 3 9 3 3 3 1 729 ಇದನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯುವುದು ಇದು ಹಂತ 1 729 3 ಗುಣ್ಲೆ 3 ಗುಣ್ಲೆ 3 ಗುಣ್ಲೆ 3 ಗುಣ್ಲೆ 3 ಗುಣ್ಲೆ 3 6 ಸಲ ಬಂದೈತೆ ಅಲ್ಲಿ 6 ಸಲ ನಾ ಬರದೆ ಇನ್ನು ಘನಮೂಲ ಬೇಕಾಗೈತಿ ಅದಕ್ಕೆ ಎರಡೂ ಕಡೆ ಮೂಲ ಚಿಹ್ನೆ ಹಾಕೋದು √729 ಘನಮೂಲ 3 ಗುಣ್ಲೆ 3 ಗುಣ್ಲೆ 3 3 ಗುಣ್ಲೆ 3 ಗುಣ್ಲೆ 3 ಎಲ್ಲರೂ ಹಾಕ್ತೀರಿ ಬರೆಯತ್ತೀರಿ ನೀಟಾಗಿ ಬರೀರಿ ಹಿಂದುಳಿಬೇಡ್ರಿ ಆದಷ್ಟು ನನ್ನ ಜೊತೆನೇ ಮಾಡಿದರೆ ಒಳ್ಳೆಯದು ಬರೋದ್ರಿ ಸರಿ ಘನಮೂಲ 729 ಗುಂಪ ಇದು 1ನೇ ಗುಂಪ ಇದು 2ನೇ ಗುಂಪು 2 ಗುಂಪು ಅದಾವೆ ಸಮ ಅಪವರ್ತನಗಳದ್ದು ಗುಂಪು ಎಷ್ಟು ಅದಾವೆ 2 ಅದಾವೆ 3 ತಗೊಳ್ಳೋನು ಆಮೇಲೆ ಇನ್ನೊಂದು 3 ತಗೊಳ್ಳೋನು ಅಂದ್ರೆ ನಿಮಗೆ 729 ಘನಮೂಲ ಎಷ್ಟಾಯ್ತು 9 ಹೀಗೆ ಅವಿಭಾಜ್ಯ ಅಪವರ್ತನದಿಂದ ನಾವೇನು ಮಾಡ್ತೀವಿ ಘನಮೂಲವನ್ನು ಕಂಡು ಹಿಡಿತೀವಿ ಬರೆದುಕೊಂಡ್ರೆ ಎಲ್ಲರೂ ಮುಂದೋಲಿ ಹಿಂದೆ ಕುಂತವ್ರಿಗೆ ಲೆಕ್ಕ ತಿಳತಾವು ಲೆಕ್ಕ ಮಾಡಬಾರ್ದನ್ನವ್ರಿಗೆ ನಿನ್ನೊಂದು 2 ಮಂದಿ ಅದ್ ನಿಂತಿರ್ಲೆ ಯಾರೋ ಎಲ್ಲಿ ಅದರಿ ಇಲ್ಲ ಅವ್ರು ಇವತ್ತು ಬಂದೇ ಇಲ್ಲ ಅವ್ರ ಅಲ್ಲ ಕಳಿಸೇ ಬಿಟ್ರೆ ಏನು ಮನೆಗೆ ಅವ್ರನ್ನ ಗುಡ್ ನೆಕ್ಸ್ಟ್ 10648 ಬರ್ಕೋರಿ 10648 ಬರೀರಿ ಗೆರೆ ಹೊಡಿ 8ರಿಂದ ಹಚ್ಚನು 2ರಿಂದ ಹೋಗತ್ಲ ಸರಿ 2 5 ಮುಂದೆ 2 3 ಮುಂದೆ ಎಷ್ಟು ಲೆಸ್ತಾರೆ 2 4 ಮೊದಲನೇ ಸ್ಟೆಪ್ ಬರ್ದ್ರ ಎಲ್ಲರೂ ತಿಳಿತು ಸರಿ ದೊಡ್ಡದಕ್ಕೆ ಸ್ವಲ್ಪ ಲಕ್ಷ ಕೊಡು 2 2 1 ಉಳಿತು 13 ಆತು 2 6 12 ಮತ್ತು 1 ಉಳಿತು 2 6 12 2 2 4 ತಿಳಿತಿ ಸೀಕ್ವೆನ್ಸ್ ಏನಂತ ನೆಕ್ಸ್ಟ್ 2 1 2 3 2 3 2 1 ಈಗ ಎಟ್ಲೆ ಹಚ್ತೀರಿ 3 ಹೋಗತ್ತೆ ನೋಡ್ರಿ 3 4 12 1 ಉಳಿತು 13 ಆತು 3 4 12 1 ಉಳಿತು 11 ಆತು 3 ಹೋಗಂಗಿಲ್ಲ ಹಂಗ ಸಂಖ್ಯೆ ಯಾವ್ದು ಇಟ್ಕೊಳ್ಳೋರು 11 ಹೋಗತ್ತೆ 11 1 11 23 ಆತು 11 2 22 1 ಉಳಿತು 11 ಆತು 11 1 11 ತಿಳಿತು ನಾ ಹೇಳಿದ್ದ 11 11 129 11 1 11 ಈಗ ಅವಿಭಾಜ್ಯ ಅಪವರ್ತಿಸುವಿಕೆಯ ಕ್ರಮ ಮುಗೀತು ಅದನ್ನ ಬರ್ಕೋಬೇಕು 10648 2 3 ಸಲ ಮತ್ತು 11 3 ಸಲ ಗುಣಾಕಾರ ಹಾಕಿ ನೀಟಾಗಿ ಬರ್ಕೋರಿ
ಬಿಡಿಸ್ತಾ ಇದ್ದೀರಿ ನನ್ನ ಜೊತೆ? ವರ್ಕೌಟ್ ಆಗತ್ತೈತಿ? ಫಾಲೋ ಆಗತ್ತೈತಿ? ಸರಿ. ನಾಳೆ ವಿಡಿಯೋ ನಿಮ್ಮ ಕ್ಲಾಸ್ನ ಹಾಕಿರತ್ತಲ್ಲ, ಅವಾಗ ಹಂಗೆ ಹಚ್ಚಿದ ಕೂಡಲೇ ಅದರ ಜೊತೆ 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 ಹೋಗೋದು ರೂಢಿ ಮಾಡ್ಕೋಬೇಕು. ಇದು ಮೈಂಡ್ ಸೆಟ್ ಇರಬೇಕು. ಘನಮೂಲ 10648 ಈಕ್ವಲ್ ಟು 10648 ಈಕ್ವಲ್ ಟು ಘನಮೂಲ ಹಾಕೋನು 2 ಗುಂಡ್ಲೆ 2 ಗುಂಡ್ಲೆ 2 11 ಗುಂಡ್ಲೆ 11 ಗುಂಡ್ಲೆ 11. ಈಗ ಸಮ ಅಪವರ್ತನಗಳ ಗುಂಡ್ಲಬ್ದಂಗಿಂದು ಒಂದು ಗುಂಪ, ಇದು ಎರಡನೇ ಗುಂಪ. ಒಂದು ಸಲ ತಗೋರಿ 2, ಇನ್ನೊಂದು ಸಲ 11ರಾಗಿಂದ 1 ತಗೋರಿ. ಅಂದ್ರೆ ನಿಮ್ಗೆ ಏನು ಸಿಗ್ತತಿ? 10,648. ಇದ್ರದ್ದು ಘನಮೂಲ ಸಿಗ್ತದೆ. ಘನಮೂಲ ಚಿಹ್ನೆ ಹಾಕೋರಿ. 10,648 ಈಕ್ವಲ್ ಟು 11 ಎರಡಲೆ 22. 11 ಎರಡಲೆ 22. ಲೆಕ್ಕ ಮಾಡ್ರಿ, ಎಲ್ಲರೂ ತಿಳ್ಕೊಂಡ್ರಿ, ಬರ್ಕೊಂಡ್ರಿ? ಸರಿ, ಮುಂದಿನ ಪ್ರಶ್ನೆ ಹೋಗಲಿ. ಹಾಂ, 27,000 ಐತಿ. ಸ್ವಲ್ಪ ದೊಡ್ಡದೈತಿ, ಅನ್ಸ್ಬೇಡ. 27000 3 ಸಲ ಇಡ್ರಿ, ಗೆರ್ಬಿಡ್ರಿ. 3 9 27. 1 2 3 ಬಣ್ಣ 0 ಇಡಬೇಕು. ಬರ್ದ್ರಿ? ಮತ್ತೆ 3 ಈ 2ಲೇನೂ ಹಚ್ಬೋದಿತ್ತಲ್ಲ, ಬಿಡಿ ಸ್ಥಾನದ 0 ಐತಿ, 2 ಹಚ್ಬೋದಿತ್ತು. ನಾನು ಬಿಟ್ಟು ಇಲ್ಲಿ ತೋರ್ ಲಾಸ್ಟ್ ಬರ್ತೈತೆ. 3 ಎಷ್ಟಲೇಗೆ ಹಚ್ಚನು? 3 0 0 0. ಮತ್ತೆ 3 1 1 1 2 3. ಈಗ 2 ಹಚ್ಚುನ್ಲ, 2 5 10 0 0. ಮತ್ತೆ 2 2 4 2 5 0 2 1 2 2 2 5. ಇದು 2 ಮೊದಲು ಬರಬೇಕಾಗಿತ್ತು, ಇರಲಿ ನಡುವು ಬಂದ್ರು ಏನು ತಪ್ಪೇನಲ್ಲ, ಇರಲಿ. ಈಗ 5 ಇನ್ನು 2 ಹೋಗಂಗಿಲ್ಲ, 5 ಹಚ್ಬೇಕು. 5 2 10 5 5 25. 125 2 ಹೋಗಂಗಿಲ್ಲ, 3 ಹೋಗಂಗಿಲ್ಲ, 4 ಹೋಗಂಗಿಲ್ಲ, 5 ಹೋಗಿ 5 25 5 5 25 5 1. ಈಗೇನಾಯ್ತು? ಅವಿಭಾಜ್ಯ ಅಪವರ್ತಿಸುವಿಕೆ ಕೆಲಸ ಆಯ್ತು. ಅವಿಭಾಜ್ಯ ಅಪವರ್ತಿಸುವ ಕೆಲಸ ಆಯಿತು. 27,000 27,000 ಐತಲ್ಲ, ಇದನ್ನು ಮೊದಲ 2 ಬರ್ಕೋತೇನೆ ನೋಡಿ. 2 ಗುಂಡ್ಲೆ 2 ಗುಂಡ್ಲೆ 2 3 ಸಲ, ನಂತರ 3 ಸಲ 1 2 3, ಆಮೇಲೆ 5 3 ಸಲ 5 ಗುಂಡ್ಲೆ 5 ಗುಂಡ್ಲೆ 5. ತಿಳಿತಾ ಇಷ್ಟು? ಈಗ ಘನಮೂಲ ಬೇಕಾಗೈತಿ. ಘನಮೂಲ 27,000 ಈಕ್ವಲ್ ಟು ಘನಮೂಲ ಚಿಹ್ನೆ ಹಾಕೊಳ್ಳೋಣ. 2 ಗುಂಡ್ಲೆ 2 ಗುಂಡ್ಲೆ 2 3 ಗುಂಡ್ಲೆ 3 ಗುಂಡ್ಲೆ 3 5 ಗುಂಡ್ಲೆ 5 ಗುಂಡ್ಲೆ 5 ಬರ್ರಿ ಎಲ್ಲರೂ. ಅರ್ಥ ಆಗ್ತಾ ಇದೆಯಾ ಎಲ್ರಿಗೂ? ಎಲ್ಲರಿಗೂ ಅರ್ಥ ಮಾಡ್ಕೊಂಡ್ರಿ? ಗುಡ್. ಈಕ್ವಲ್ ಟು ಘನಮೂಲ 27,000 ಈಕ್ವಲ್ ಟು 27,000 ಈಕ್ವಲ್ ಟು ಇದು 1ನೇ ಗುಂಪು, ಇದು 2ನೇ ಗುಂಪು, ಇದು ಎಷ್ಟನೇ ಗುಂಪು? 3ನೇ ಗುಂಪು. 1ನೇ ಗುಂಪಿನಾಗಿಂದ 2 ತಗೋರಿ, 2ನೇ ಗುಂಪಿನಾಗಿಂದ 3 ತಗೋರಿ, ಮುಂದಿಂದ 5 ತಗೋರಿ. ಘನಮೂಲ 2,700 ಈಕ್ವಲ್ ಟು 2 3 6 6 5 30 ಆಯ್ತೋ ಇಲ್ಲ? ಇದು ನಿಮಗೆ ಉತ್ತರ. 27,000 ಘನಮೂಲ ಎಷ್ಟು? 30 ಅಂತಕ್ಕಂಥದ್ದು ನೋಡ್ತೀವಿ. ಇನ್ನು ನೀವು ಇದನ್ನ ಪ್ರಯತ್ನ ಮಾಡಬೇಕು, ಲೆಕ್ಕ ಬರ್ಕೋರಿ, ಮನೆಯಾಗ ಮಾಡಿರಿ. ಉತ್ತರನೂ ಎಷ್ಟು ಬರ್ಬೇಕಂತ ಹಾಕಿದ್ದೇನಲ್ಲಿ, ಪ್ರಶ್ನೆ ಎಷ್ಟು ಬರ್ಕೋರಿ, ಉತ್ತರನೂ ಬರ್ಕೋರಿ. ಅದು ಅಷ್ಟು ಬರ್ಬೇಕು, ಇಲ್ಲಿ ಮಾಡ್ಕೊತ್ಕೊಂಡ್ರೆ ಬೇಡ್ರಿ. ಮುಂದೆ ನೋಡೋಣ. ಎಷ್ಟೊತ್ತು 2 ಅಂಕಿ ಬರೆಯಕ್ಕೆ
ಸರ್ ಅಂದ್ರೆ ಹೆಂಗ್ರಿ ಹಿಂಗೆ ಇಲ್ಲೊಂದು ಮಿಸ್ಟೇಕ್ ಆಗೈತೆ ನೋಡ್ರಿ. ಇದಕ್ಕೇನಾಗ್ಬೇಕಂದ್ರೆ ಗನ್ಮೂಲ ಚಿಹ್ನೆ ಬಂದಿಲ್ಲ. ಇದನ್ನು ಹೆಂಗೆ ಬರ್ಕೋರಿ ಅಂದ್ರೆ ಗನ್ಮೂಲ ಹಾಕಿ ಬರ್ಕೋರಿ. ಅದು ಘನಮೂಲ 5832 ಬರ್ಕೋರಿ. ಘನಮೂಲ 5830. ಸರಿ, ಇನ್ನೊಂದು ಸಣ್ಣ ಮಾಹಿತಿ ಲಾಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಕೊಟ್ಟಿದ್ದಾರೆ ಕೊನೆಗೆ. ಸಣ್ಣ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳೋದೈತಿ. ಇಲ್ಲಿ ನಾನೇನು ಮಾಡಿದ್ದೆ ಅಂದ್ರೆ ವರ್ಗಗಳು ತೊಗೊಂಡಿದ್ದೀನಿ ಮೊದಲು. ವರ್ಗ ಸಂಖ್ಯೆಗಳು ಅಥವಾ ಪೂರ್ಣ ವರ್ಗಗಳು ಏನೂ ಬರೆಯೋದಿಲ್ಲ. ಈಗ ಈ ಕಡೆ ನೋಡೋದು ಸ್ವಲ್ಪ ತಿಳ್ಕೊರೈತಿ. ಇಲ್ಲೇ ಒಂದನೇ ಹಂತ 1 ಅಂತೀನಿ ನಾ. ಹಂತ 1 ಇಲ್ಲಿ ನೋಡ್ರಿ. ಒಂದನೇ ಹಂತದೊಳಗೆ 1 ಮತ್ತು 4 ವ್ಯತ್ಯಾಸ ಬರಿತೀನಿ. ಆಮೇಲೆ 4 ಮತ್ತು 9 ವ್ಯತ್ಯಾಸ ಬರೀನು. 9 ಮತ್ತು 16 ವ್ಯತ್ಯಾಸ ಬರೋನು. 16 ಮತ್ತು 25 ವ್ಯತ್ಯಾಸ. 25 36 ವ್ಯತ್ಯಾಸ. ಹಿಂಗೆ ಅನುಕ್ರಮ ವ್ಯತ್ಯಾಸಗಳನ್ನು ತಗೋತಾ ಹೋದರೆ ಏನಾಕೈತೆ ನೋಡಿ. 4ರಾಗ 1 ಕಳೀರಿ. ಎಷ್ಟು? 9ರಾಗ 4 ಕಳೀರಿ. ಆಮೇಲೆ 16ರಾಗ 9 ಕಳೀರಿ. ಕರೆಕ್ಟ್ ಹೇಳ್ಕೊತವ್ರೆ 7. ಆಮೇಲೆ 25ರಾಗ 16 ಕಳೀರಿ. 9. 36ದಾಗ 25 ಕಳೀರಿ. 11. 49ರಾಗ 36 ಕಳೀರಿ. ಎಷ್ಟು? 13. 64ರಾಗ 49 ಕಳೀರಿ. ಪ್ಲಸ್ 15 ಕರೆಕ್ಟ್ ಹೇಳ್ರಿ. 81ರಾಗ 64 ಕಳೀರಿ. ಪ್ಲಸ್ 17. ಇದು ಹಂತ 1 ಆಯ್ತು. ಇನ್ನು ಎರಡನೇ ಹಂತ 2ನಾಗ ಇನ್ನೊಂದು ಸಲ ಡಿಫ್ರೆನ್ಸ್ ತೊಗೋತೀನಿ ನಾನು. ಹಂತ 2 ಲಕ್ಷ ಕೊಡಿ. ಇದರ ಡಿಫ್ರೆನ್ಸ್ ಹೇಳ್ರಿ. ಇದರ ಡಿಫ್ರೆನ್ಸ್ ನೋಡ್ರಿ. ಇದರ ಡಿಫ್ರೆನ್ಸ್ ನೋಡ್ರಿ. ಇದರ ಡಿಫ್ರೆನ್ಸ್ ನೋಡ್ರಿ. ಇದರ ಡಿಫ್ರೆನ್ಸ್ ನೋಡ್ರಿ. ಇದ್ರದ್ದು ಡಿಫ್ರೆನ್ಸ್ ನೋಡ್ರಿ. ಮತ್ತು ಇದ್ರದ್ದು ಡಿಫ್ರೆನ್ಸ್ ನೋಡ್ರಿ. 5ರಾಗ 3 ಹೋದ್ರೆ 2. ಇದು 4 ಎಲ್ಲೈತಿ. 4 ಎಲ್ಲರೆ ಕಾಣತೈತಿ ನಿಮ್ಗೆ? 2 ಐತಿಲ್ಲ? 2. 9ರಾಗ 7 ಹೋದ್ರೆ 2. ಎಲ್ಲ 2 ಅದಾವಿಲ್ಲ ನೋಡ್ರಿ. ಇದೊಂದು ವಿಶೇಷತೆ. ವರ್ಗ ಸಂಖ್ಯೆ ಯಾವುದೇ ಸಂಖ್ಯೆ ವರ್ಗ ಅನ್ನಂಗೆ ಘಾತ 2 ಇರ್ತೈತಿಲ್ಲ. ಇಲ್ಲಿ 2ನೇ ಹಂತಕ್ಕೆ ಸ್ಥಿರವಾಗಿರ್ತಕ್ಕಂಥ ಸಂಖ್ಯೆಗಳು ಬರ್ತಾವೆ. ಈ ರೀತಿ ಬರ್ತಾ ಹಂತ 2 ವರ್ಗ ಇದ್ದಾಗ ಹಂತ 2ಕ್ಕೆ ಏನಾಕತಿ ಸ್ಥಿರ ಸಂಖ್ಯೆಗಳು ಬರ್ತವೆ. ಇದೊಂದು ವರ್ಗ ಸಂಖ್ಯೆಗಳ ಅನುಕ್ರಮ ವ್ಯತ್ಯಾಸಗಳ ಒಂದು ಮಾದರಿ. ಇದೊಂದು ವಿಶೇಷತೆ ನಮಗೆ ವರ್ಗ ಸಂಖ್ಯೆಗಳಲ್ಲಿ ಕಂಡು ಬರ್ತದೆ. ಹಂಗೆ ಘನಸಂಖ್ಯೆಗಳನ್ನ ತೊಗೊಂಡಿರ್ತಾರೆ. ಇಲ್ಲೂ ಒಂದಿಷ್ಟು ಮಾಡಿ ನೋಡೋಣ. ಇದರ ವ್ಯತ್ಯಾಸ ತೊಗೊಳ್ಳೋಣ. 1 8 8 27 27 64. ಹೀಗೆ ಈ ಘನಸಂಖ್ಯೆಗಳ ವ್ಯತ್ಯಾಸವನ್ನು ನಾವು ಮಾಡ್ತಾ ಹೋಗೋಣ. ವ್ಯತ್ಯಾಸಗಳನ್ನ ನೀವು ಕಳೆದು ಹೇಳ್ಬೇಕು. ಕೆಲವೊಂದ ಕರೆಕ್ಟ್ ಹೇಳ್ರೆ ತಪ್ಪು ಹೇಳಬೇಡ್ರಿ. ಆದ್ರೆ ಮಾಡಿ ಹೇಳ್ರಿ. ಆದ್ರೆ ತಪ್ಪು ಹೇಳಬೇಡ್ರಿ. ಹಂತ 1 ಒಂದನೇ ಹಂತ. 8ರಾಗ 1 ಹೋದರೆ ಎಷ್ಟು? 7. 27ರಾಗ 8 ಕಳೀರಿ. ಕರೆಕ್ಟ್ ಹೇಳ್ಬೇಕು. 19. 64ರಾಗ 27 ಕಳೀರಿ. ಒಂದ್ರ ಬುಡಕ್ಕೊಂದು ಇಟ್ಟು ಕಳೆದು ಹೇಳ್ರಿ. ಆದ್ರೆ ನೀವು ಕನ್ಫರ್ಮ್ ಮಾಡ್ಕೊರಿ. ತಪ್ಪು ಹೇಳಬಾರ್ದು. 64 ಪ್ಲಸ್ 41 ಅಲ್ಲ? 125ರಾಗ 64 ಕಳೀರಿ. ಮಾಡಿ ನೋಡ್ರಿ. ಸರಿ ಹೇಳ್ಬೇಕಾ ತಪ್ಪು ಹೇಳ್ಬಾರ್ದು. ಪ್ಲಸ್ 125ರಾಗ 64 ಕಳೆದ್ರೆ ತಪ್ಪು ಹೇಳತ್ತೀರಿ ನೋಡ್ರಿ. ನಂಗೆ ಯಾಕೆ ಕರೆಕ್ಟ್ ಅನ್ನಿಸ್ಲಿಲ್ಲ. ಎಷ್ಟು? 61. ಅದ್ರ ನೆಕ್ಸ್ಟ್ 90. ಅದ್ರ ನೆಕ್ಸ್ಟ್ ಮಾಡಿ ನೋಡಿ ಹೇಳ್ರಿ. 91 ನಂತರ 127 ಬರ್ತೈತೆ ನೋಡ್ರಿ. ಅದ್ರ ನೆಕ್ಸ್ಟ್ ಹೇಳ್ರಲ್ಲ. ಪ್ಲಸ್ 1 169 ಪ್ಲಸ್ 217. ಎಷ್ಟು ವ್ಯತ್ಯಾಸ ಬಂತು? ಇದು ಹಂತ 1ನೇದಾಗೈತೆ. ಇನ್ನು 2ನೇ ಹಂತಕ್ಕೆ ಹೋಗೋಣ. ಈ ವ್ಯತ್ಯಾಸ ತಕ್ಕೋತ ಬರೋಣ. ಈ ವ್ಯತ್ಯಾಸ ತೆಗೀರಿ. ಮಾಡ್ರಿ ಪಟ ಕಳೀದಷ್ಟೈತೆ. ಮತ್ತೆ ಇಲ್ಲಿ 19ರಾಗ 7 ಕಳೀರಿ.
12 41 19 ಕಳೀರಿ 41 19 22 ನೋಡ್ರಿ 22 ಪ್ಲಸ್ 22 ಅಲ್ಲ ಪ್ಲಸ್ 22 ನೆಕ್ಸ್ಟ್ 61 41 ಕಳೀರಿ ಈ ಲೆವೆಲ್ ಇದು ವ್ಯಾಲ್ಯೂ ತಪ್ಪಿದೆ ನೋಡ್ರಿ ನೀವು ಮೊದಲಿಂದ ಎಷ್ಟು ಬಂತದ 12 ಆಗನ 18 ಬರಬೇಕು 37 19 18 ಬರ್ತೈತಿಲ್ಲ 37 19 ಇದೆಲ್ಲಿ ತಪ್ಪೈತೆ ನೋಡ್ರಿ 64 27 ವ್ಯತ್ಯಾಸ ನೋಡ್ರಿ 64 27 ತಪ್ಪಿದೆ ನೋಡ್ರಿ ಎಷ್ಟು ಬರ್ತೈತೆ ಅದು ಮತ್ತು ಆಗಳೇ ಸುಮ್ಮನೆ ಹೆಂಗೆ ಕೂತ್ರಿದ್ ನೀವು ಹೇಳ್ರಲ್ಲ ನೀವು ಹೇಳಿದ್ದೆ ಬರ್ತೀನಿ ನಾನು 37 ಬರ್ತೈತಿಲ್ಲ ಹಾಂ ಈಗ ಎಷ್ಟು ಬರ್ತೈತೆ ನೋಡ್ರಿ 37 61 ಐತಿ 61 91 ಐತಿ ನೋಡ್ರಿ 127 169 217 ಕರೆಕ್ಟ್ ಐತಿಲ್ಲ ಈಗ ಹೇಳ್ಕೊತ ಹೋಗ್ರಿ ಈಗ 12 18 18 ಬರ್ತಿಲ್ಲ ಇದು 18 ಬರ್ತೈತಿಲ್ಲ ವ್ಯತ್ಯಾಸ ನಿಮ್ಗೆ ಕಳೀರಿ ಅಂತ ಹೇಳ್ತೀನಿ ಏನು ಮಾಡತ್ತೀರಿ ಇನ್ನು ಮಲ್ಕೊಂಡ್ರಿ ಮುಂದಿನ ಕಳೆದಿಡಲ್ಲ ಪಟ ಪಟ ಹೇಳ್ರಿ 36 ಅದ್ರ ಮುಂದಿನ ಎಷ್ಟು ಬರ್ತೈತಿ ಒಂದು ನಿಮಿಷ ಟೈಮ್ ಕೊಡ್ತೀನಿ ಕಳೀರಿ ಎಲ್ಲ ಒಮ್ಮೆ ಹೇಳಕ್ರಂಗೆ ಮಾಡ್ರಿ ಆ ವ್ಯತ್ಯಾಸಗಳನ್ನ ಮಾಡ್ರಿ ಅಂದ್ರೆ ಗೊತ್ತಾಗತ್ತೆ ಇಲ್ಲ ಅಲ್ಲಿ ತನಕ ಗೊತ್ತಾಗೋದು ನೋಡ್ರಿ ಮುಂದಿಂದ ನೀವು ಹೇಳ್ಬೇಕು ಮುಂದಿನ 37 61 ವ್ಯತ್ಯಾಸ ಹೇಳ್ರಿ ಮೂವರೇ ಅಂದ್ರೆ ಮತ್ತೆ ಹೇಳ್ರಲ್ಲ ಹೆಂಗೆ ಮಾಡತ್ತೀರಿ 24 ಹಾಂ ನೆಕ್ಸ್ಟ್ 30 ಇದೆಷ್ಟು 40 ಇದು 36 40 30 30 ಅದರ ನೆಕ್ಸ್ಟ್ 30 ಅದರ ನೆಕ್ಸ್ಟ್ 42 ಅದರ ನೆಕ್ಸ್ಟ್ 48 ಇರ್ಬೇಕು ನೋಡ್ರಿ 48 ಅಲ್ಲ ಈಗ ವ್ಯತ್ಯಾಸ ನೋಡ್ರಿ 18 12 ವ್ಯತ್ಯಾಸ ಎಷ್ಟು 6 18 24 ವ್ಯತ್ಯಾಸ 6 24 30 ವ್ಯತ್ಯಾಸ 30 30 ವ್ಯತ್ಯಾಸ 36 42 ವ್ಯತ್ಯಾಸ 6 ಇದು ಕೂಡ ಎಷ್ಟು ಬರ್ತೈತಿ 6 ನೋಡ್ರಿ ಘನಸಂಖ್ಯೆ ಅಂದಾಗ ಯಾವುದೇ ಇದು ಘನಗಳಿಗೆ ನಾನು ತಗೊಂಡಿದ್ದು ವ್ಯತ್ಯಾಸ ಪೂರ್ಣ ಘನಗಳಿಗೆ ಯಾವುದೇ ಒಂದು ಘನ ತಗೊಂಡ್ರೆ ಏನ ಘಾತ 3 ಇರ್ತದೆ ಇದು ಘಾತ ಸೂಚಿ 3 ಐತಲ್ಲ ಅಷ್ಟು ಸಲ ನೀವು ಅಷ್ಟು ಹಂತದಲ್ಲಿ ಇದು 3ನೇ ಹಂತ ಇದು 3 ಹಂತ ನೀವು ಪೂರ್ಣಗೊಳಿಸಿದ್ರಿ ಅಂತಂದ್ರೆ ಸ್ಥಿರವಾಗಿರ್ತಕ್ಕಂಥ ವ್ಯತ್ಯಾಸಗಳು ಸಿಗ್ತವೆ ಇದು ಒಂದು ವಿಶೇಷತೆ ಪ್ಯಾಟರ್ನ್ ಘನಸಂಖ್ಯೆಗಳಿಗೆ ವರ್ಗದೊಳಗೆ 2ನೇ ಹಂತಕ್ಕೆ ಸಿಗ್ತತಿ ಗಣಕದೊಳಗೆ ಎಷ್ಟನೇ ಹಂತಕ್ಕೆ ಸಿಗ್ತತಿ 3ನೇ ಹಂತಕ್ಕೆ ಸಿಗ್ತತಿ ಅನ್ನೋದನ್ನು ನಾವು ನೋಡ್ತೀವಿ